ಓಂ ಶಾಂತಿ. ಇಂದಿನ ತಾರೀಕಾಗಿದೆ 2/6/2025. ಪ್ರತಃ ಮುರಳಿ. ಓಂ ಶಾಂತಿ. ಬಾಬ್ದಾದ ಮಧುಬನ. ಬಾಬಾ ಇಂದಿನ ಮುರಳಿಯ ಹೆಡ್ಲೈನ್ಸಲ್ಲಿ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೆನಪಿನಲ್ಲಿ ಇರುತ್ತೀರಿ ಅಂದರೆ ದೂರದಲ್ಲಿ ಇದ್ದರೂ ಜೊತೆಯಲ್ಲಿ ಇರುತ್ತೀರಿ. ನೆನಪಿನಿಂದ ಜೊತೆಯ ಅನುಭವ ಆಗುತ್ತದೆ ಮತ್ತು ವಿಕರ್ಮಗಳು ವಿನಾಶವಾಗುತ್ತದೆ. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೆನಪಿನಲ್ಲಿ ಇರ್ತೀರಾ ಅಂದ್ರೇ ದೂರದಲ್ಲಿದ್ದರೂ ಜೊತೆಯಲ್ಲಿ ಇದ್ದಂಗೆ. ನಾವು ಈಗ ಈ ಸಾಕಾರ ಪ್ರಪಂಚದಲ್ಲಿ ಸಂಗಮ ಯುಗದಲ್ಲಿ ಇದ್ದೀವಿ. ತಂದೆ ಪರಂಧಾಮದ ನಿವಾಸಿ ದೂರ ದೇಶದಲ್ಲಿ ಇರುವಂಥವರಾಗಿದ್ದಾರೆ. ಆತ್ಮ ಪರಮಾತ್ಮ, ನಾವು ಆತ್ಮಗಳು ಈ ಸಾಕಾರ ಪ್ರಪಂಚದಲ್ಲಿ ಇರ್ತಾ ನಿರಾಕಾರ ಲೋಕದಲ್ಲಿರುವಂತಹ ಆ ನಿರಾಕಾರ ಪರಮಾತ್ಮನನ್ನು ಆತ್ಮದ ಸ್ಥಿತಿಯಲ್ಲಿ ಇರ್ತಾ, ಅಂದರೆ ಸ್ವಧರ್ಮದಲ್ಲಿ ಸ್ಥಿತ ಆಗಿ ನಾನು ಆತ್ಮ ಪರಮಾತ್ಮನ ಸಂತಾನ ಅನ್ನೋ ಈ ಸ್ಮೃತಿಯಲ್ಲಿ ಪರಮಾತ್ಮನನ್ನು ನಾವು ನೆನಪು ಮಾಡಿದಾಗ ಜೊತೆಯಲ್ಲಿ ಇರೋ ರೀತಿ ಆಗತ್ತೆ ಅಂತಾರೆ ಬಾಬಾ. ಮತ್ತು ತಂದೆಯ ನೆನಪಿನ ಆಧಾರನೇ ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳುವಂಥ ಮಾರ್ಗನೂ ಆಗಿದೆ. ಸೊ ಜೊತೆಯ ಅನುಭವವೂ ಆಗುತ್ತದೆ ಮತ್ತು ವಿಕರ್ಮಗಳು ಕೂಡ ವಿನಾಶ ಆಗುತ್ತವೆ. ಪ್ರಶ್ನೆ ಆಗಿದೆ, ದೂರದೇಶಿ ತಂದೆಯು ಮಕ್ಕಳನ್ನು ದೂರಾಂದೇಶಿಗಳನ್ನಾಗಿ ಮಾಡಲು ಯಾವ ಜ್ಞಾನವನ್ನು ಕೊಡುತ್ತಾರೆ? ಉತ್ತರದಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ಆತ್ಮವು ಚಕ್ರದಲ್ಲಿ ಹೇಗೆ ಭಿನ್ನ ಭಿನ್ನ ವರ್ಣಗಳಲ್ಲಿ ಬರುತ್ತದೆ, ಇದರ ಜ್ಞಾನವನ್ನು ದೂರಾಂದೇಶಿ ತಂದೆಯು ಕೊಡುತ್ತಾರೆ. ನಾವು ಆತ್ಮಗಳು ಭಿನ್ನ ಭಿನ್ನ ವರ್ಣದಲ್ಲಿ ಬರ್ತೀವಿ ಅನ್ನೋದು ತಂದೆ ಬಂದು ತಿಳಿಸ್ಕೊಟ್ಟ ಮೇಲೆ ನಮಗೆ ಗೊತ್ತಾಗುತ್ತೆ. ನಿಮಗೆ ತಿಳಿದಿದೆ, ನಾವೀಗ ಬ್ರಾಹ್ಮಣ ವರ್ಣದವರಾಗಿದ್ದೀವಿ. ಇದಕ್ಕೂ ಮೊದಲು ಈ ಜ್ಞಾನವಿರಲಿಲ್ಲ. ಆಗ ನಾವು ಶೂದ್ರ ವರ್ಣದವರಾಗಿದ್ವಿ. ಮೊದಲು ವೈಶ್ಯ ವರ್ಣದವರಾಗಿದ್ದೀವಿ. ದೂರಾಂದೇಶದಲ್ಲಿರುವಂಥ ತಂದೆಯು ಈ ದೂರಾಂದೇಶಿಗಳಾಗುವ ಪೂರ್ಣ ಜ್ಞಾನವನ್ನು ಮಕ್ಕಳಿಗೆ ಕೊಡುತ್ತಾರೆ. ಬಾಬಾ ಬಂದು ಸೃಷ್ಟಿಚಕ್ರದ ನಾಟಕ, ಸಮಯ ಮತ್ತು ವರ್ಣಗಳ ಬಗ್ಗೆ ಬಾಬಾ ತಿಳಿಸ್ಕೊಡ್ತಾರೆ. ನಾವು ಆತ್ಮಗಳು ಯಾವ ರೀತಿಯಲ್ಲಿ ದೇವಿ ದೇವತೆಗಳಾಗಿದ್ವಿ ಸತ್ಯುಗ ತ್ರೇತಾಯುಗದಲ್ಲಿ, ಮತ್ತು ದ್ವಾಪರ ಕಲಿಯುಗದಲ್ಲಿ ನಾವು ಯಾವ ರೀತಿಯಲ್ಲಿ ಬೇರೆ ವರ್ಣದಲ್ಲಿ ಬರ್ತೀವಿ ಅಂದರೆ ವೈಶ್ಯ ಶೂದ್ರ. ಈಗ ಸಂಗಮ ಯುಗದಲ್ಲಿ ನಾವು ಬ್ರಾಹ್ಮಣರಾಗಿದ್ದೀವಿ. ಈ ಎಲ್ಲ ಜ್ಞಾನ ಸ್ವಯಂ ಪರಮಾತ್ಮ ಬಂದು ತಿಳಿಸೋವರೆಗೂ ನಮಗೆ ಗೊತ್ತಿರಲಿಲ್ಲ. ಮತ್ತು ಈಗ ಇಲ್ಲಿ ನಮ್ಮ ಎಲ್ಲ ಪಾತ್ರಗಳನ್ನು ಅಭಿನಯಿಸಿ ಅಂತಿಮ ಸಮಯದಲ್ಲಿದ್ದೀವಿ. ಸಂಗಮಯುಗಿ ಬ್ರಾಹ್ಮಣರಾಗಿದ್ದೀವಿ. ಮತ್ತು ಈಗ ಮನೆಗೆ ಹಿಂತಿರುಗಿ ವಾಪಸ್ ಹೋಗಬೇಕಾಗಿದೆ. ಅದಾಗಿದೆ ನಮ್ಮ ನಿಜವಾದ ಮನೆ ಪರಂಧಾಮ. ಅದಕ್ಕೆ ಬಾಬಾ ಇವತ್ತು ದೂರಾಂದೇಶ ಅಂತ ತಿಳಿಸಿದ್ದಾರೆ ಮುರಳಿಯಲ್ಲಿ. ಹಾಗಾಗಿ ತಂದೆಯೇ ಬಂದು ನಮಗೆ ಈ ಸ್ಮೃತಿ ತರಿಸೋವರೆಗೂ ನಮ್ಮ ನಿಜವಾದ ಮನೆ ಪರಂಧಾಮ ಆಗಿದೆ ಅನ್ನೋ ಆ ಸತ್ಯ ನಮಗೆ ಗೊತ್ತಾಗೋದಿಲ್ಲ. ಓಂ ಶಾಂತಿ. ಬಾಬಾ ತಿಳಿಸ್ತಾ ಇದ್ದಾರೆ, ಜೋ ಭಿ ಬಚ್ಚೆ ಯಾದ್ ಮೇ ರೆಹತೆ ಹೈ ವೇ ಸದೈವ್ ಸಾತ್ ಮೇ ಹೈ. ಯಾವ ಮಕ್ಕಳು ತಂದೆಯ ನೆನಪಿನಲ್ಲಿರ್ತಾರೋ ಅವರು ಸದಾ ತಂದೆಯ ಜೊತೆಯಲ್ಲೇ ಇರ್ತಾರೆ. ಯಾದ್ ಮೇ ರೆಹನೆ ಸೆ ಸಾತ್ ರೆಹತೆ ಹೈ ಔರ್ ವಿಕರ್ಮ್ ವಿನಾಶ ಹೋತಾ ಹೈ. ನಾವು ತಂದೆಯ ನೆನಪಿನಲ್ಲಿದ್ದಾಗ ತಂದೆಯ ಜೊತೆಯಲ್ಲೂ ಇರ್ತೀವಿ ಮತ್ತು ನಮ್ಮ ವಿಕರ್ಮಗಳು ವಿನಾಶ ಆಗುತ್ತೆ. ಯಾಕಂದರೆ ತಂದೆಯ ನೆನಪು ಅಂದ್ರೇ ನಾನು ಆತ್ಮ ಅನ್ನೋ ಮೊಟ್ಟ ಮೊದಲಿಗೆ ಆ ಸ್ವಧರ್ಮದಲ್ಲಿ ನಾನು ಸ್ಥಿತ ಆಗಬೇಕಿದೆ. ನನ್ನ ಆತ್ಮ, ನನ್ನ ಸ್ವಧರ್ಮ ಶಾಂತಿಯಾಗಿದೆ. ಶಾಂತಿಧಾಮದ ನಿವಾಸಿ ತಂದೆ ಪರಮಾತ್ಮ ನಿರಾಕಾರ ಜ್ಯೋತಿಬಿಂದು ಸ್ವರೂಪ ತಂದೆ ಆಗಿದ್ದಾರೆ. ಈ ಒಂದು ನೆನಪಿನ ಆಧಾರದಲ್ಲಿ ನಮ್ಮ ವಿಕರ್ಮಗಳು ವಿನಾಶ ಆಗ್ತವೆ. तो और विकर्म विनाश होता है, फिर शुरू होता है ವಿಕರ್ಮಾಜಿತ್ ಸಂವತ್ಸರ. ಬಾಬಾರವ್ರು ತಿಳಿಸ್ತಾರೆ, ಆಮೇಲೆ ಶುರು ಆಗುತ್ತೆ ವಿಕರ್ಮಾಜಿತ ಸಂವತ್ಸರ. ಅಂದರೆ ಈ ಸಂಗಮ ಯುಗ ಮುಗಿದಾದ ಮೇಲೆ ಸತ್ಯುಗ ಶುರು ಆಗುತ್ತೆ. ಅದಾಗಿದೆ ವಿಕರ್ಮಾಜಿತ್ ಸಂವತ್ಸರ. फिर जब रावण राज्य होता है तब कहते हैं राजा विक्रम का संवत्सर है.
ಯಾವಾಗ ದ್ವಾಪರ ಯುಗ ಶುರು ಆಗುತ್ತೋ ಅದಾಗಿದೆ ರಾಜ ವಿಕ್ರಮನ ಸಂವತ್ಸರ. ವ ವಿಕರ್ಮಜೀತ್ ವ ವಿಕ್ರಮಿ ಹೇ. ಬಾಬಾರವ್ರು ಹೇಳ್ತಾರೆ, ಸತ್ಯುಗ ತ್ರೇತಾಯುಗದಲ್ಲಿ ಯಾವುದೆಲ್ಲ ಆತ್ಮಗಳು ತಮ್ಮ ಪಾತ್ರವನ್ನು ಅಭಿನಯ ಮಾಡಿದ್ರೋ ಆ 33 ಕೋಟಿ ದೇವಿ ದೇವತಾ ಆತ್ಮಗಳು ಅವರು ವಿಕರ್ಮ ಜೀತಾಗಿರ್ತಾರೆ. ಮತ್ತು ದ್ವಾಪರದಲ್ಲಿ ಡ್ರಾಮಾನುಸಾರ ತಮ್ಮ ಪಾತ್ರವನ್ನು ಅಭಿನಯ ಮಾಡೋದಕ್ಕೆ ಬಂದಾಗ ರಾಜ ವಿಕ್ರಮ ಕೂಡ ವಿಕರ್ಮಿಯಾಗಿ ಪರಿವರ್ತನೆ ಆಗಿಬಿಡ್ತಾರೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ವಿಕರ್ಮಿ ಅಂದ್ರೇ ವಿಕರ್ಮಜೀತ್ ಅಂದಾಗ ವಿಕರ್ಮಗಳ ಮೇಲೆ ಜಯವನ್ನು ಪಡೆದವರು. ವಿಕರ್ಮಿ ಅಂದ್ರೇ ವಿಕರ್ಮಗಳನ್ನು ಮಾಡುವಂಥವರು. ಯಾವಾಗ ದ್ವಾಪರ ಬಂತೋ ದೇಹಾಭಿಮಾನ ಬಂತು, ರಾವಣನ ಅವಗುಣಗಳು, ಮಾಯೆಯ ಎಲ್ಲ ಅವಗುಣಗಳು ಸೇರಿಕೊಳ್ತು. ದೇಹಾಭಿಮಾನ, ಮಾಯ, ರಾವಣನ ಅವಗುಣಗಳು ಇದೆಲ್ಲವೂ ಸೇರಿಕೊಂಡು ನಾವು ವಿಕರ್ಮಗಳನ್ನು ಶುರು ಮಾಡ್ತೀವಿ. ರಾವಣ ರಾಜ್ ಅಭಿ ತುಮ್ ವಿಕರ್ಮಜೀತ್ ಬನ್ ರಹೆ ಹೋ. ಬಾಬಾರವರು ಈಗ ನಾವು ಸಂಗಮಯುಗಿ ಬ್ರಾಹ್ಮಣರಾಗಿದ್ದೀವಿ ಅಂದರೆ ವಿಕರ್ಮ ಜೀತ್ ಆಗ್ತಾ ಇದ್ದೀವಿ ಅಂತಾರೆ ಬಾಬಾ. ಈಗ ಆತ್ಮದಲ್ಲಿ ಈ ಜ್ಞಾನವನ್ನು ಬಾಬಾ ತಿಳಿಸಿ ಪುನರಾವರ್ತನೆ ಅಂದರೆ ಪತಿತಾತ್ಮವನ್ನು ಪಾವನ ಮಾಡುವಂತಹ ಮಾರ್ಗದರ್ಶನ ಬಾಬಾ ಈಗ ನೀಡ್ತಾ ಇದ್ದಾರೆ. ಫಿರ್ ತುಮ್ ವಿಕ್ರಮಿ ಬನ್ ಜಾತೆ ಹೈ. ಮತ್ತೆ ಸೃಷ್ಟಿ ಚಕ್ರದ ನಾಟಕ ತಿರುಗ್ತಾ ಇರುತ್ತೆ. ಸತ್ಯುಗ ತ್ರೇತಾಯುಗ ವಿಕರ್ಮಜೀತ್ ಆಗಿರ್ತೀವಿ, ಮತ್ತು ದ್ವಾಪರದಿಂದ ವಿಕರ್ಮಿಗಳಾಗ್ತಾ ಬರ್ತೀವಿ ಅಂತ ಬಾಬಾ ತಿಳಿಸ್ತಾರೆ. ಇಸ್ ಸಮಯ ಸಭಿ ಅತಿ ವಿಕರ್ಮಿ ಹೇ. ಈ ಸಮಯದಲ್ಲಿ ಎಲ್ಲರೂ ಅತಿ ವಿಕರ್ಮಿಗಳಾಗಿದ್ದಾರೆ. ಯಾಕಂದರೆ ಇದು ತಮೋಪ್ರಧಾನ ಪ್ರಪಂಚ. ಹಾಗಾಗಿ ಇಲ್ಲಿ ಎಲ್ಲರೂ ಅತಿಯಾಗಿ ವಿಕರ್ಮಿಗಳಾಗಿದ್ದಾರೆ. ಅಂತಿಮ ಸಮಯ, ಆತ್ಮ ಪತಿತ ಆಗಿದೆ, ಕರ್ಮ ಎಲ್ಲವೂ ಕೂಡ ವಿಕರ್ಮಗಳಾಗಿದೆ, ಪರಿವರ್ತನೆ ಆಗಿಬಿಟ್ಟಿದೆ ಅಂತಾರೆ ಬಾಬಾ. ಅದಕ್ಕೆ ಬಾಬಾ ತಿಳಿಸ್ತಾ ಇದ್ದಾರೆ, ಕಿಸಿ ಕೋ ಭಿ ಅಪ್ನೆ ಧರ್ಮ ಕಾ ಪತಾ ನಹಿ ಹೈ. ಇಲ್ಲಿ ಯಾರಿಗೂ ಕೂಡ ತಮ್ಮ ಧರ್ಮದ ಬಗ್ಗೆ ಗೊತ್ತೇ ಇಲ್ಲ. आज बाबा एक छोटा सा प्रश्न पूछते हैं, सतयुग में देवताएं यह जानते हैं कि हम ಆದಿ ಸನಾತನ್ ದೇವಿ ದೇವತಾ ಧರ್ಮಕ್ಕೆ ಹೇ. ಬಾಬಾರವರು ಇವತ್ತು ಪ್ರಶ್ನೆ ಕೇಳ್ತಾ ಇದ್ದಾರೆ. ಬಾಬಾ ಇವತ್ತು ಪ್ರಶ್ನೆ ಕೇಳ್ತಾ ಇದ್ದಾರೆ, ದೇವಿ ದೇವತೆಗಳಿಗೆ ಈ ಸ್ಮೃತಿ ಇರುತ್ತಾ? ಅಲ್ಲಿ ಅಂದರೆ ಎಲ್ಲಿ ಸತ್ಯುಗದಲ್ಲಿ ಅವ್ರಿಗಿದು ಮಾತು ಗೊತ್ತಿರುತ್ತಾ, ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ವಿ ಅಂತ. ಅದಕ್ಕೆ ಬಾಬಾ ತಿಳಿಸ್ತಾ ಇದ್ದಾರೆ, ಇಲ್ಲಿ ಅನೇಕ ಧರ್ಮಗಳಿರೋ ಕಾರಣದಿಂದ ಇಲ್ಲಿ ನಾವು ತಿಳಿಸ್ಬೇಕಾಗತ್ತೆ. ಇವರ ಹೆಸರಿದು ಅಂದರೆ ಅವರವರ ಧರ್ಮದ ಹೆಸರು, ಗ್ರಂಥಗಳು, ಧರ್ಮದ ಗುರುಗಳು ಇರೋ ಕಾರಣದಿಂದ ಇವರು ಕ್ರಿಶ್ಚಿಯನ್ ಆಗಿದ್ದಾರೆ ಅಥವಾ ಇವರು ಬೌದ್ಧರಾಗಿದ್ದಾರೆ, ಈ ರೀತಿಯಲ್ಲಿ ನಾವು ಸ್ಪಷ್ಟೀಕರಣ ಕೊಡಬೇಕಾಗತ್ತೆ. ಆದರೆ ಅಲ್ಲಿ ಸತ್ಯುಗದಲ್ಲಿ ಆ ರೀತಿಯಾದಂಥ ಮಾತಿಲ್ಲ. ಇರೋದೇ ಆದಿ ಸನಾತನ ದೇವಿ ದೇವತಾ ಧರ್ಮ, ಬೇರೆ ಧರ್ಮನೇ ಇಲ್ಲ ಅಂದಮೇಲೆ ಆ ಮಾತೇ ಅಲ್ಲಿಲ್ಲ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ವಹಾ ಕೋಯಿ ದೂಸರಾ ಧರ್ಮ ತೋ ಹೇ ನಹಿ ಜೋ ಸಮझे कि हम ಫಲಾನೆ ಧರ್ಮಕ್ಕೆ ಹೇ. ನಾನು ಈ ಧರ್ಮದವರೇ ಅನ್ನೋ ಐಡೆಂಟಿಫಿಕೇಶನ್ ಕೊಡೋಕ್ಕೆ ಬೇರೆ ಯಾವುದೇ ಧರ್ಮನೇ ಇಲ್ವಲ್ಲ ಅಲ್ಲಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. तो यहाँ बहुत धर्म है तो पहचान देने के लिए अलग अलग नाम रखते हैं. ಮತ್ತು ಏಕ್ ಧರ್ಮ ಇಸ್ಲಿಯೇ कहते हैं कहने की दरकार नहीं. ಅಲ್ಲಿ ಒಂದೇ ಒಂದು ಧರ್ಮ ಇರೋ ಕಾರಣದಿಂದ ನಾವು ಆ ಒಂದು ಸ್ಪಷ್ಟೀಕರಣೆ ತಿಳಿಸಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. तो उनको पता भी नहीं है कि कोई धर्म होता है, उनकी ही ರಾಜಾಯಿ होती है. ಬಾಬಾರವರು ತಿಳಿಸ್ತಾರೆ, ಆತ್ಮದಲ್ಲಿ ಸಂಸ್ಕಾರ ಈ ಸಂಗಮ ಯುಗದಲ್ಲೇ ರೆಕಾರ್ಡ್ ಆಗುತ್ತೆ. ನಾವು ಈ ಧರ್ಮದವರು ಅನ್ನೋ ಆ ಸ್ಮೃತಿನೂ ಅವ್ರಿಗಿರಲ್ಲ. ರಾಜ್ಯಭಾಗ್ಯವನ್ನು ಅವರು ಮಾಡ್ತಾ ಇರ್ತಾರೆ. ಆತ್ಮಗಳು ಬರೀ ರಾಜ್ಯಭಾಗ್ಯವನ್ನು ಮಾಡ್ತಾರೆ. ಅವರು ನಾನು ಈ ಧರ್ಮದವರು ಅನ್ನೋ ಆ ಸ್ಮೃತಿನೂ ಅವ್ರಿಗಿರಲ್ಲ ಅಂತಾರೆ ಬಾಬಾ. तो ಬಾಬಾ ತಿಳಿಸ್ತಾರೆ, ಪವಿತ್ರ ಕೋಹಿ ದೇವತಾ ಕಹ ಜಾತಾ ಹೈ. ಯಾರು ಪವಿತ್ರರಾಗಿರ್ತಾರೋ ಅವರನ್ನೇ ದೇವತೆಗಳು ಎಂದು ಹೇಳಲಾಗತ್ತೆ. ಪತಿತ್ ಹೋನೆ ಕೆ ಕಾರಣ ಅಪ್ನೆ ಕೋ ದೇವತಾ ಕೇ ನಹಿ ಸಕ್ತೆ. ಯಾರು ಪತಿತರಾಗಿದ್ದಾರೋ ಅವರು ತಮ್ಮನ್ನು ದೇವತೆಗಳು ಎಂದು ಹೇಳಲು ಸಾಧ್ಯವಿಲ್ಲ.
ವಹಾ ಐಸಿ ಕೋಯಿ ಬಾತ್ ಹೋತಿ ನಹಿ. ಸತ್ಯುಗದಲ್ಲಿ ಈ ರೀತಿಯಾದಂತಹ ಮಾತಿಲ್ಲ. ಯಾಕಂದರೆ ಅಲ್ಲಿರುವಂಥವ್ರು ಎಲ್ಲರೂ ಪವಿತ್ರರೇ ಆಗಿರ್ತಾರೆ. ಸೊ 16 ಕಲಾ ಸಂಪನ್ನ, ಸಂಪೂರ್ಣ, ಅಹಿಂಸಾ, ಪರಮೋ ಧರ್ಮಿಗಳಾಗಿರ್ತಾರೆ. ಪವಿತ್ರ ಆತ್ಮಗಳೇ ಅಲ್ಲಿರುವಂಥವ್ರಾಗಿರ್ತಾರಲ್ವಾ. ತೋ ಕೋಯಿ ಸೇ ಬೇಟ್ ನೆಹಿ ಕಿ ಜಾ ಸಕ್ತೆ. ಯಾರ ಜೊತೆಯಲ್ಲಿ ಇನ್ನೊಬ್ಬರ ಜೊತೆಯಲ್ಲಿ ಕಂಪ್ಯಾರಿಸನ್ ಇರೋದಿಲ್ಲ ಅಂತಾರೆ ಬಾಬಾ ಸತ್ಯುಗದಲ್ಲಿ. ಯಾಕಂದರೆ ಎಲ್ಲರೂ ಕೂಡ ಪವಿತ್ರರಾಗೇ ಇರ್ತಾರೆ. ಆದರೆ ಈ ಸಂಗಮ ಯುಗ ಅಂತ ನಾವು ತಗೊಂಡಾಗ ಇಲ್ಲಿ ನಾವು ಪುರುಷಾರ್ಥ ಮಾಡ್ತೀವಿ, ನಂಬರ್ ವಾರ್ ಪದವಿಯನ್ನು ಪಡ್ಕೊಳ್ತೀವಿ. ಅವರವರು ನಂಬರ್ ವಾರ್ ಅನುಸಾರ ಪುರುಷಾರ್ಥವನ್ನು ಮಾಡ್ತಾರೆ. ಹಾಗಾಗಿ ಇಲ್ಲಿ ನಾವು ದೇವಿ ದೇವತೆಗಳು ಅಂತ ಅನ್ನಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಸತ್ಯುಗದಲ್ಲಿ ಎಲ್ಲರೂ ಕೂಡ ಪವಿತ್ರರಾಗಿರೋ ಕಾರಣದಿಂದ ತಮ್ಮನ್ನು ದೇವತೆಗಳು ಎಂದು ಹೇಳಲು ಸಾಧ್ಯ ಅಂತ ಬಾಬಾ ತಿಳಿಸ್ತಾರೆ. ಅಭಿ ತುಮ್ ಸಂಗಮ್ ಯುಗ್ ಪರ್ ಹೋ, ಜಾನ್ತೆ ಹೋ ಆದಿ ಸನಾತನ್ ದೇವಿ ದೇವತಾ ಧರ್ಮ ಫಿರ್ ಸೆ ಸ್ಥಾಪನ್ ಹೋ ರಹಾ ಹೈ. ಮತ್ತು ನಾವು ಸಂಗಮಯುಗಿ ಬ್ರಾಹ್ಮಣರಿಗೆ ಮಾತ್ರ ಈ ಎಲ್ಲ ಜ್ಞಾನದ ವಿಚಾರಗಳು ತಿಳಿದಿದೆ. ಈಗ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗ್ತಾ ಇದೆ ಅಂತ. ವಹಾ ತೋ ಧರ್ಮ ಕಿ ಬಾತ್ ಹಿ ನಹಿ ಹೈ. ಸತ್ಯುಗದಲ್ಲಿ ಯಾವುದೇ ಧರ್ಮದ ಮಾತಿಲ್ಲ ಅಂತ ಮತ್ತು ಬಾಬಾ ತಿಳಿಸ್ತಾರೆ. ಬಾಪ್ समझाते हैं, ये जो कहते हैं ना प्रलय होती है, अर्थात कुछ भी नहीं रहता है, ये भी रॉन्ग हो जाता है. बाप बैठ समझाते हैं राइट क्या है. शास्त्र में तो जलमयी दिखाई दी है. बाप समझाते हैं सिवाय भारत के बाकी जलमयी हो जाती है. ಬಾಬಾ ತಿಳಿಸ್ತಾರೆ, ಭಾರತ ಖಂಡ ಒಂದು ಉಳ್ಕೊಳ್ಳುತ್ತೆ, ಮಿಕ್ಕಿದೆಲ್ಲ ಏನಿದೆಯೋ ನೀರಲ್ಲಿ ಮುಳುಗೋಗುತ್ತೆ. ಆದರೆ ಭಕ್ತಿ ಮಾರ್ಗದ ಶಾಸ್ತ್ರಗಳಲ್ಲಿ ಏನು ಹೇಳ್ತಾರೆ ಅಂದರೆ ಮಹಾಪ್ರಳಯ ಆಗೋಗುತ್ತೆ, ಎಲ್ಲವೂ ಪ್ರಳಯದಲ್ಲಿ ಹೊಟ್ಟೋಗುತ್ತೆ ಅಂತ ಹೇಳಿಬಿಟ್ಟು ಭಾರತ ಅವಿನಾಶಿ ಖಂಡ ಆಗಿದೆ, ಭಾರತ ಖಂಡ ಉಳ್ಕೊಳ್ಳುತ್ತೆ ಅಂತ ಬಾಬಾ ತಿಳಿಸ್ತಾರೆ. ಇತ್ತಿನಿ ಬಡಿ ಸೃಷ್ಟಿ ಕ್ಯಾ ಕರೆಂಗೆ. ಬಾಬಾರವ್ರು ಹೇಳ್ತಾರೆ, ಇಡೀ ಸೃಷ್ಟಿಯಲ್ಲಿ ದೇವಿ ದೇವತೆಗಳ ಆಳ್ವಿಕೆ ಇರುತ್ತೆ. ಆಮೇಲೆ ಭಾರತ್ ಮೇ ಹಿ ದೇಖೋ ಕಿತನೆ ಗಾಂವ್ ಹೈ. ಪಹಲೆ ಜಂಗಲ್ ಹೋತಾ ಹೈ, ಫಿರ್ ಉನ್ಸೆ ವೃದ್ಧಿ ಹೋತಿ ಜಾತಿ ಹೈ. ಬಾಬಾರವ್ರು ಹೇಳ್ತಾರೆ, ಮೊಟ್ಟ ಮೊದಲಿಗೆ ಭಾರತ ದೊಡ್ಡ ಖಂಡವಾಗಿತ್ತು. ಆಮೇಲೆ ಸತ್ಯುಗ ತ್ರೇತಾಯುಗದ ನಂತರ ದ್ವಾಪರ ಯುಗ ಬಂದ ಮೇಲೆ ಬಾಬಾ ಹೇಳ್ತಾರೆ ಚಿಕ್ಕ ಚಿಕ್ಕ ಊರುಗಳಿತ್ತು. ಆಮೇಲೆ ಏನಿತ್ತು, ಕಾಡುಗಳು ಜಾಸ್ತಿ ಇತ್ತು. ಆದರೆ ಇವಾಗ ನೋಡಿ ಕಾಡು ನಾಡಾಗೋಗ್ಬಿಟ್ಟಿದೆ, ಎಲ್ಲ ಸಿಟೀಸ್ ಆಗಿ ಪರಿವರ್ತನೆ ಆಗೋಗ್ಬಿಟ್ಟಿದೆ. ಧೀರೆ ಧೀರೆ ಸತ್ಯುಗ ತ್ರೇತಾಯುಗದಲ್ಲಿ ಭಾರತ ಒಂದೇ ಖಂಡ ಇತ್ತು. ದ್ವಾಪರದಿಂದ ಅನೇಕ ಖಂಡಗಳು ಬಂತು, ಊರುಗಳು ರೆಡಿ ಆಯಿತು, ಎಲ್ಲನೂ ರೆಡಿ ಆಯಿತು ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ವಹಾ ತೋ ಫಿರ್ ತುಮ್ ಆದಿ ಸನಾತನ್ ದೇವಿ ದೇವತಾ ಧರ್ಮಕ್ಕೆ ಹಿ ರೆಹತೆ ಹೋ. ಸತ್ಯುಗ ತ್ರೇತಾಯುಗದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮದವರು ಮಾತ್ರ ಇರ್ತಾರೆ ಅಂತಾರೆ ಬಾಬಾ ಆ ಭಾರತದಲ್ಲಿ. ये तुम ब्राह्मणों की बुद्धि में बाबा धारण कराते हैं. ಈಗ ಈ ಸಂಗಮಯುಗಿ ಬ್ರಾಹ್ಮಣರು ನಾವು ಆದಾಗ ತಂದೆಯ ಮುಖಾಂತರ ಈ ಜ್ಞಾನದ ಆಧಾರದಿಂದ ನಾವು ಈ ಎಲ್ಲ ಸತ್ಯವನ್ನು ಧಾರಣೆ ಮಾಡ್ಕೊಳ್ತೀವಿ. ಅಭಿ ತುಮ್ ಜಾನ್ತೆ ಹೋ ಊಂಚ್ತೆ ಊಂಚ್ ಶಿವಬಾಬಾ ಕೋನ್ ಹೈ. ಈಗ ನಮಗೆ ತಿಳುವಳಿಕೆ ಇದೆ, ಶ್ರೇಷ್ಠಾತಿ ಶ್ರೇಷ್ಠರು ಶಿವತಂದೆ ಯಾರಾಗಿದ್ದಾರೆ. ಅದಕ್ಕೂ ಮುಂಚೆ ಭಕ್ತಿ ಮಾಡ್ತಾ ಇದ್ದಾಗ ನಮಗೆ ಗೊತ್ತಿಲ್ಲ, ತಂದೆ ಒಬ್ಬರೇ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ, ಅವ್ರು ನಿರಾಕಾರ ಜ್ಯೋತಿ ಬಿಂದು ಆಗಿದ್ದಾರೆ. ಈ ಯಾವುದೇ ಸ್ಪಷ್ಟೀಕರಣ ನಮಗಿರಲಿಲ್ಲ. ಆದರೆ ಈಗ ಜ್ಞಾನ ಸಿಕ್ಕಿರೋ ಕಾರಣದಿಂದ ನಮಗೆ ಗೊತ್ತಿದೆ ಅಂತಾರೆ ಬಾಬಾ. ತೋ ಉನ್ಕಿ ಪೂಜಾ ಕ್ಯೂ ಕಿ ಜಾತಿ ಹೈ. ಇದೆಲ್ಲ ಈಗ ಜ್ಞಾನ ಸಿಕ್ಕಿದ ಮೇಲೆ ನಮ್ಗೆ ಅರ್ಥ ಆಗಿದೆ. ಬಾಬಾರವರನ್ನು ಯಾಕೆ ಪೂಜೆ ಮಾಡ್ತಾ ಇದ್ವಿ, ಏನು ಎತ್ತ, ಈ ಎಲ್ಲ ಸತ್ಯಜ್ಞಾನ ಈ ಜ್ಞಾನದ ಆಧಾರದಲ್ಲಿ, ಸ್ವಯಂ ಪರಮಾತ್ಮ ನೀಡಿರುವಂಥ ಜ್ಞಾನದ ಆಧಾರದಲ್ಲಿ ನಮಗೆಲ್ಲ ತಿಳಿದಿದೆ. ಬಾಬಾ ತಿಳಿಸ್ತಾರೆ, अब आक के फूल आदि क्यों चढ़ाते हैं, वह तो निराकार हैं. कहते हैं नाम रूप से न्यारा है, परंतु नाम रूप से न्यारा कोई चीज़ होता नहीं. ಭಕ್ತಿ ಮಾರ್ಗದಲ್ಲಿ ಹೇಳಲಾಗುತ್ತೆ ಭಗವಂತ ನಾಮರೂಪದಿಂದ ಭಿನ್ನ ಆಗಿದ್ದಾರೆ ಅಂತ. ಆದರೆ ಪರಮಾತ್ಮ ಸ್ವಯಂ ಪರಮಾತ್ಮ ತಿಳಿಸ್ತಾರೆ, ನಾಮರೂಪದಿಂದ ಭಿನ್ನ ಆಗಿರುವಂಥದ್ದು ಯಾವುದೇ ವಸ್ತು ಇರೋದಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನಿಗೂ ನಾಮ ಉಂಟು, ರೂಪ ಇದೆ. ಅವರ ನಾಮ ಆಗಿದೆ ಸದಾಶಿವ, ಅವರ ರೂಪ ಆಗಿದೆ ಬಿಂದು ಚೈತನ್ಯ ಶಕ್ತಿಯಾಗಿದ್ದಾರೆ ಅವರು ಅನ್ನೋದ್ರ ಬಗ್ಗೆ ಬಾಬಾ ತಿಳಿಸ್ತಾರೆ.
ಈಗ ಪರಮಾತ್ಮ ನಾಮರೂಪದಿಂದ ಭಿನ್ನ ಆಗಿದ್ದಾರೆ ಅಂದಮೇಲೆ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾದ್ರೆ ಯಾಕೆ ಅವರಿಗೆ ಹೂಗಳನ್ನು ಅರ್ಪಣೆ ಮಾಡ್ತಾಯಿದ್ರಿ ಅನ್ನೋ ಪ್ರಶ್ನೆನ ಬಾಬಾ ಇಲ್ಲಿ ಕೇಳ್ತಾ ಇದ್ದಾರೆ. ಅವ್ರ ನಾಮರೂಪದಿಂದ ಭಿನ್ನ ಅಂದಮೇಲೆ ಯಾರಿಗಾಗಿ ನೀವು ಹೂಗಳನ್ನು ಅರ್ಪಣೆ ಮಾಡ್ತಾಯಿದ್ರಿ? तो पहले पूजा उनकी होती है. ಮೊದಲು ಪೂಜೆ ಶಿವ ಬಾಬಾರವ್ರದ್ದೇ ಶುರು ಆಗುತ್ತೆ. तो मंदिर भी उनके बनाते हैं क्योंकि भारत की और सारी दुनिया के बच्चों की सर्विस करते हैं. ಬಾಬಾರವ್ರು ತಿಳಿಸ್ತಾರೆ, ಮೊಟ್ಟ ಮೊದಲಿಗೆ ಪೂಜೆ ಶಿವಬಾಬಾರವ್ರದ್ದೇ ಆಗುತ್ತೆ. ಅಂದರೆ ಶಿವಲಿಂಗವನ್ನು ಇಟ್ಟು ಪೂಜೆ ಮಾಡ್ತೀವಿ ಮತ್ತು ದೇವಸ್ಥಾನಗಳು ಕೂಡ ಶಿವನ ದೇವಸ್ಥಾನಗಳೇ ಕಟ್ಟಲಾಗುತ್ತೆ. ಯಾಕಂದರೆ ಭಾರತವನ್ನು ಮತ್ತು ಎಲ್ಲ ಆತ್ಮಗಳನ್ನು भारत की और सारी दुनिया के बच्चों की सर्विस बाबा करते हैं. ಭಾರತ ಮತ್ತು ಇಡೀ ಪ್ರಪಂಚದ ಎಲ್ಲ ಆತ್ಮಗಳ ಸರ್ವಿಸನ್ನು ಬಾಬಾ ಮಾಡಿದ್ದಾರೆ. ಈ ಒಂದು ನೆನಪಾರ್ಥವಾಗಿ ಅವರ ಮಂದಿರಗಳನ್ನು ನಿರ್ಮಾಣ ಮಾಡಲಾಗುತ್ತೆ ದ್ವಾಪರದಿಂದ ಅಂತ ಬಾಬಾ ತಿಳಿಸ್ತಾರೆ. ಮನುಷ್ಯೋं की ही ಸರ್ವಿಸ್ की जाती है. ಯಾರು ಮನುಷ್ಯರು ನಾವು ಮನ್ಬುದ್ಧಿ ಅನುಸಾರ ನಡ್ಕೊಂಬಂದ್ವಿ ದ್ವಾಪರದಿಂದ. ಬಾಬಾ ಬಂದು ಈ ಸಂಗಮ ಯುಗದಲ್ಲಿ ನಮಗೆ ಈ ಎಲ್ಲ ತಿಳುವಳಿಕೆ ತಿಳಿಸ್ತಾ ಇದ್ದಾರೆ. ಮಕ್ಕಳೇ, ನೀವು ಆತ್ಮ ಆಗಿದ್ದೀರಿ, ಅಸುರಿ ಅವಗುಣಗಳಿಗೆ ವಶೀಭೂತ ಆಗಿ ನೀವು ಈ ರೀತಿ ರಾವಣನ ಸಂಸ್ಕಾರವನ್ನು ನಿಮ್ಮಲ್ಲಿ ಎಲ್ಲ ತುಂಬಿಕೊಂಡಿದ್ದೀರ ಅಂತ ಬಾಬಾ ಬಂದು ತಿಳಿಸ್ಕೊಟ್ಟ ಮೇಲೆ ನಮಗೆ ಗೊತ್ತಾಗುತ್ತಲ್ಲ. ಇಸ್ ಸಮಯ ತುಮ್ ಅಪ್ನೆ ಕೋ ದೇವಿ ದೇವತಾ ಧರ್ಮಕ್ಕೆ ನಹಿ कहला सकते. ಈ ಸಮಯದಲ್ಲಿ ನಿಮ್ಮನ್ನು ನೀವು ದೇವಿ ದೇವತಾ ಧರ್ಮದವರು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ये नॉलेज सिवाय बाप के कोई दे न सके. ಈ ಸತ್ಯಜ್ಞಾನವನ್ನು ಪರಮಾತ್ಮನ ವಿನಃ ಬೇರೆ ಯಾರೂ ತಿಳಿಸೋದಕ್ಕೆ ಸಾಧ್ಯ ಇಲ್ಲ. ಈ ಸಂಗಮ ಯುಗದಲ್ಲಿ ಪರಮಾತ್ಮ ಅವತರಣೆ ಆದಮೇಲೆ ನಮಗೆ ಈ ಸತ್ಯಜ್ಞಾನ ತಿಳಿಯೋಕ್ಕೆ ಸಾಧ್ಯ. ಉನ್ಕೋ ಯೇ कहते हैं ಜ್ಞಾನ ಕಾ ಸಾಗರ್, ನಾಲೆಜ್ ಫುಲ್. ಸ್ವಯಂ ಪರಮಾತ್ಮನಿಗೆ ಮಾತ್ರ ಈ ಟೈಟಲು. ಅವರೇ ಜ್ಞಾನ ಸಾಗರ ಆಗಿದ್ದಾರೆ ಮತ್ತು ಜ್ಞಾನಪೂರ್ಣರಾಗಿದ್ದಾರೆ. तुम बच्चे भी पहले इस बेहद की नॉलेज को कुछ भी नहीं जानते थे. ನಾವು ಮಕ್ಕಳು ಕೂಡ ಈ ಬೇಹದ್ದಿನ ಜ್ಞಾನದ ಬಗ್ಗೆ ನಮ್ಮ ಬುದ್ಧಿಯಲ್ಲೂ ಕೂಡ ಯಾವುದೇ ತಿಳುವಳಿಕೆ ಇರಲಿಲ್ಲ ಅಲ್ವಾ. ಯಾವಾಗ ನಾವು ಬಾಬಾರವ್ರ ಮಗು ಆದವೋ ಆಮೇಲೆ ತಾನೇ ನಮಗೂ ಎಲ್ಲ ಜ್ಞಾನ ಗೊತ್ತಾಗಿತ್ತು. ಅದಕ್ಕೂ ಮುಂಚೆ ಈ ಜ್ಞಾನ ಇರಲಿಲ್ಲ ಅಂತಾರೆ ಬಾಬಾ. ये भी कहते हैं कि बल हम शास्त्र आदि पढ़ते थे परंतु समझते कुछ भी नहीं थे. मनुष्य ही इस ड्रामा में एक्टर्स हैं. ಬಾಬಾರವ್ರು ತಿಳಿಸ್ತಾರೆ, ಜ್ಞಾನ ಸಿಗೋಕ್ಕೆ ಮುಂಚೆ ಡ್ರಾಮಾ ಪ್ಲ್ಯಾನ್ ಅನುಸಾರ ನಾವು ಭಕ್ತಿಯನ್ನು ಮಾಡ್ಕೊಂಬಂದ್ವಿ. ಆದರೆ ಭಕ್ತಿಯಲ್ಲಿ ಈ ಯಾವುದೇ ರೀತಿಯಾದಂಥ ತಿಳುವಳಿಕೆ ಇಲ್ಲ. ಆತ್ಮದ ವಿಚಾರಗಳಿರ್ಬೋದು, ಆತ್ಮಬೋಧನೆ ಅನ್ನೋದಿರ್ಬೋದು, ಆದರೆ ಆತ್ಮ ಪರಮಾತ್ಮನ ಸಂತಾನ ಆಗಿದೆ ಅನ್ನೋ ಈ ಸತ್ಯಜ್ಞಾನ ಯಾರಿಗೂ ಗೊತ್ತಿಲ್ಲ. ಶಾಸ್ತ್ರದಲ್ಲಿ ಯಾರೂ ಬರೆಯೋಕ್ಕೂ ಆಗಿಲ್ಲ ಅಂತಾರೆ ಬಾಬಾ. ತೋ ಮನುಷ್ಯ ಹಿ ಇಸ್ ಡ್ರಾಮಾ ಮೇ ಆ್ಯಕ್ಟರ್ಸ್ ಹೇನಾ. ನಾವು ಆತ್ಮಗಳೇ ಶರೀರವನ್ನು ಧಾರಣೆ ಮಾಡಿಕೊಂಡು ನಮ್ಮ ಪಾತ್ರವನ್ನು ನಿಭಾಯಿಸ್ತಾ ಬಂದ್ವಿ ಅಲ್ವಾ ಈ ಸೃಷ್ಟಿಚಕ್ರ ನಾಟಕದಲ್ಲಿ. ಅದು ಸತ್ಯುಗ ತ್ರೇತಾಯುಗ ಆಗಿರಲಿ, ದ್ವಾಪರ ಕಲಿಯುಗ ಆಗಿರಲಿ. अपवित्रता के कारण अपने को देवता नहीं कह सकते हैं, फिर भी श्री श्री नाम रख देते हैं, लेकिन श्री मना श्रेष्ठ. ಬಾಬಾ ಹೇಳ್ತಾರೆ, ದ್ವಾಪರದಿಂದ ಬರುವಂಥ ಗುರುಗಳು ತಮಗೆ ಹೆಸರನ್ನು ಇಟ್ಕೊಳ್ತಾರೆ, ಶ್ರೀ ಶ್ರೀ ಅನ್ನೋ ಒಂದು ಟೈಟಲನ್ನು ಸೇರಿಸ್ಕೊಳ್ತಾರೆ. ಆದರೆ ಅವರು ಇರೋದೇ ತಮೋಪ್ರಧಾನ ಪ್ರಪಂಚದಲ್ಲಿ. ಆದರೆ ಹೆಸರನ್ನು ಶ್ರೀ ಶ್ರೀ, ಅವರು ಕೂಡ ಪತಿತರೇ ಆಗಿರ್ತಾರೆ, ಪತಿತರಿಂದನೇ ಜನ್ಮವನ್ನು ಪಡ್ಕೊಂಡಿರ್ತಾರೆ. ಆದರೆ ಟೈಟಲ್ಸ್ ಅವ್ರಿಗೆ ಶ್ರೀ ಶ್ರೀ ಅನ್ನೋದು ಇರುತ್ತೆ. ಶ್ರೀ ಅಂದ್ರೇ ಬಾಬಾ ಹೇಳ್ತಾರೆ ಶ್ರೇಷ್ಠರು. ತೋ ಶ್ರೇಷ್ಠ ಕಹಾ ಹಿ ಜಾತಾ ಹೇ ಪವಿತ್ರ ದೇವತಾओं. ಬಾಬಾ ಹೇಳ್ತಾರೆ ಶ್ರೇಷ್ಠರು ಅಂದರೆ ಪವಿತ್ರರಾಗಿರುವಂಥವ್ರು, ದೇವತೆಗಳು. ಯಾರು ಸತ್ಯುಗ ತ್ರೇತಾಯುಗದಲ್ಲಿದ್ದರಲ್ವ ಅವರು. तो श्रीमद् भगवान वाच कहा जाता है ना, अभी श्री कौन ठहरा. ಈಗ ಭಗವದ್ಗೀತೆ ಅಂತ ನಾವು ತಗೊಂಡಾಗ್ಲೂ ಅದಕ್ಕೆ ಶ್ರೀಮದ್ ಭಗವದ್ಗೀತೆ ಅಂತ ಹೇಳಲಾಗುತ್ತೆ. ಆದರೆ ಈಗ ಈ ಸಮಯದಲ್ಲಿ ಈ ತಮೋಪ್ರಧಾನ ಪ್ರಪಂಚದಲ್ಲಿ ಈ ರವರವ ನರ್ಕದಲ್ಲಿ ಯಾರು ತಮ್ಮನ್ನು ತಾವು ಶ್ರೇಷ್ಠರಂತ ಹೇಳೋದಕ್ಕೆ ಸಾಧ್ಯ? ಖಂಡಿತವಾಗ್ಲೂ ಇಲ್ಲ ಅಂತಾರೆ ಬಾಬಾ. बाप के सम्मुख सुनकर ही श्री बनते हैं यह जिन्होंने अपने को श्री श्री कहलाया है.
ಬಾಬಾರವ್ರು ತಿಳಿಸ್ತಾರೆ, ಈ ಸಂಗಮ ಯುಗದಲ್ಲಿ ಯಾವೆಲ್ಲ ಆತ್ಮ ಪರಮಾತ್ಮನಿಂದ ಜ್ಞಾನವನ್ನು ಪಡ್ಕೊಳ್ಳುತ್ತೋ ಆ ಆತ್ಮ ಶ್ರೇಷ್ಠ ಆಗುತ್ತೆ, ಪವಿತ್ರ ಆಗುತ್ತೆ. ಈ ಪವಿತ್ರತೆಯ ಆಧಾರದಿಂದ ಸತ್ಯುಗದಲ್ಲಿ ಅವರು ತಮ್ಮನ್ನು ತಾವು ಶ್ರೇಷ್ಠರು ಅಥವಾ ಶ್ರೇಷ್ಠರಾಗಿ ಪಾತ್ರವನ್ನು ಅಭಿನಯ ಮಾಡ್ತಾರೆ. ಆದರೆ ಈ ಕಲಿಯುಗದಲ್ಲಿ ಯಾರು ಕೂಡ ತಮ್ಮನ್ನು ತಾವು ಶ್ರೇಷ್ಠರು ಅಂದ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತಾರೆ ಬಾಬಾ. ಯೇ ಸಬ್ ಹೇ ರೋಜ್ಗಾರಿ ಬಾತೆ. ಯಾವುದೆಲ್ಲ ಭಕ್ತಿ ಮಾರ್ಗದ ಶಾಸ್ತ್ರಗಳಿದೆಯೋ ಅಥವಾ ಶ್ರೀ ಅನ್ನೋ ಹೆಸರುಗಳನ್ನು ಇಟ್ಕೊಂಡು ಭಕ್ತಿ ಮಾರ್ಗದ ನೀತಿ ನಿಯಮಗಳನ್ನು ಮಾಡ್ಕೊಂಡಿದ್ದಾರೋ ಇದೆಲ್ಲ ಏನಾಗಿದೆ, ಅವರ ಹೊಟ್ಟೆಪಾಡಿಗಾಗಿ ಮಾಡುವಂಥ ವೃತ್ತಿಯಾಗಿದೆ ಅಂತಾರೆ ಬಾಬಾ. ಯಾರು ಇಲ್ಲಿ ಶ್ರೇಷ್ಠರಂತೂ ಇಲ್ಲ. ಫಿರ್ ಭಿ ಬಾಪ್ ಕೇತೆ ಹೇ ಬಚ್ಚೆ ಏಕ್ ಬಾಪ್ ಕೋ ಯಾದ್ ಕರ್ತೆ ರಹೋ. ಇದೆಲ್ಲ ಡ್ರಾಮಾ, ಇದರಲ್ಲಿ ಇದೆಲ್ಲ ನಡೀಲೇಬೇಕಾಗಿದೆ. ಹಾಗಾಗಿ ಸತ್ಯವನ್ನು ತಿಳಿದಿರೋ ನೀವು ಒಬ್ಬ ತಂದೆಯ ನೆನಪಿನಲ್ಲಿರಿ, ಏಕ್ ಬಾಪ್ ಕೋ ಯಾದ್ ಕರ್ತೆ ರಹೋ. तो ಯಹಿ ವಶೀಕರಣ ಮಂತ್ರ ಹೇ. ಒಬ್ಬ ತಂದೆಯ ನೆನಪಿನಲ್ಲಿ ಇರುವಂಥದ್ದೇ ವಶೀಕರಣ ಮಂತ್ರ ಆಗಿದೆ ಅಂತ ಬಾಬಾ ತಿಳಿಸ್ತದೆ. ತುಮ್ ರಾವಣ್ ಪರ್ ಜೀತ್ ಪೆಹನ್ ಜಗಜ್ಜೀತ್ ಬನ್ ಜಾತೆ ಹೋ. ಈಗ ಜ್ಞಾನದ ಆಧಾರದಿಂದ ಆತ್ಮಾಭಿಮಾನಿಯಾಗಿದ್ದು ವಿಕಾರಗಳ ಮೇಲೆ ಜಯವನ್ನು ಪಡ್ಕೊಳ್ಳುವಂಥ ಆತ್ಮಗಳಾಗ್ತೀರಾ, ಜಗಜ್ಜೀತರಾಗ್ತೀರಾ ಅಂತಾರೆ. ಗಡಿ ಗಡಿ ಅಪ್ನಿಕೋ ಆತ್ಮ ಸಮಜೋ. ಈಗ ಬಾಬಾ ತಿಳಿಸ್ತಾರೆ, ದೇಹಾಭಿಮಾನದಲ್ಲಂತೂ 63 ಜನ್ಮ ಬಂದಿದೆ. ಸಂಗಮ ಯುಗ ಅಂದ್ರೇ ಆತ್ಮಾಭಿಮಾನಿಯಾಗಿರುವಂಥ ಯುಗ. ಹಾಗಾಗಿ ನಿಮ್ಮಲ್ಲಿ ಪದೇ ಪದೇ ಸ್ಮೃತಿ ಬರಲಿ, ನಾನು ಆತ್ಮ ಅನ್ನೋ ಸ್ಮೃತಿ ನಿಮ್ಮಲ್ಲಿ ಪದೇ ಪದೇ ಬರಲಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಈ ಶರೀರ ತೋ ಯಹಾ 5 ತತ್ವೋं का बना हुआ है. ಈ ಶರೀರ ಅಂತೂ ಇಲ್ಲಿ ಈ ಸಾಕಾರ ಪ್ರಪಂಚದಲ್ಲಿ 5 ತತ್ವಗಳ ಆಧಾರದಿಂದ ಮಾಡಲ್ಪಡುತ್ತೆ. ತೋ ಬಂತಾ ಹೇ ಚೂಡ್ತಾ ಹೇ ಫಿರ್ ಬಂತಾ ಹೇ. ಬಾಬಾ ಹೇಳ್ತಾರೆ, ಡ್ರಾಮಾ ಪ್ಲಾನ್ ಅನುಸಾರ ಶರೀರವನ್ನು ತಗೊಳ್ತೀರಾ, ಬಿಡ್ತೀರಾ. ಅವರವರ ಜನ್ಮಗಳು 84 ಜನ್ಮಗಳ ಅನುಸಾರವಾಗಿ ತನ್ನ ಶರೀರವನ್ನು ತಗೊಳ್ಳತ್ತೆ ಆತ್ಮ, ಮತ್ತು ಬಿಡುತ್ತೆ. ಅಬ್ ಆತ್ಮ ತೋ ಅವಿನಾಶಿ ಹೇನಾ. ಆತ್ಮ ಅಂತೂ ಅವಿನಾಶಿ ಆಗಿದೆ. ಅವಿನಾಶಿ ಆತ್ಮಾओं ಅಬ್ ಅವಿನಾಶಿ ಬಾಪ್ ಪಡಾ ರಹೆ ಹೇ ಸಂಗಮ. ಬಾಬಾ ತಿಳಿಸ್ತಾರೆ, ಬಲ್ ಕಿತನೆ ಭಿ ವಿಘ್ನ ಆದಿ ಪಡ್ತೆ ಹೇ, ಮಾಯಾ ಕೆ ತೂಫಾನ್ ಆತೆ ಹೇ, ತುಮ್ ಬಾಪ್ ಕಿ ಯಾದ್ ಮೇ ರಹೋ. ಬಾಬಾ ತಿಳಿಸ್ತಾರೆ, ಈಗ ನಾವು ಪುರುಷಾರ್ಥಿಗಳಾಗಿದ್ದೀವಿ ಅಂದರೆ ಅನೇಕ ರೀತಿಯಾದಂಥ ವಿಘ್ನಗಳು ಬರುತ್ತೆ, ಮಾಯೆ ಬಿರುಗಾಳಿ ಕೂಡ ಬೀಸುತ್ತೆ. ಆದರೆ ನೀವು ಮಕ್ಕಳು ತಂದೆ ನೆನಪಿನಲ್ಲಿರಿ. ತುಮ್ ಸಮಜ್ತೆ ಹೋ ಹಮ್ ಹಿ ಸತೋಪ್ರಧಾನ್ ಥೇ ಫಿರ್ ತಮೋಪ್ರಧಾನ್ ಬನೆ ಹೇ. ಈಗ ನಮ್ಮ ಬುದ್ಧಿಯಲ್ಲಿ ಸ್ಪಷ್ಟೀಕರಣ ಇದೆ, ನಾವೇ ಸತೋಪ್ರಧಾನರಾಗಿದ್ವಿ, ಈಗ ತಮೋಪ್ರಧಾನರಾಗಿದ್ದೀವಿ ಅನ್ನೋ ಈ ಸ್ಪಷ್ಟೀಕರಣ ಜ್ಞಾನದ ಆಧಾರದಲ್ಲಿ ಈಗ ನೀವು ಆತ್ಮಗಳಿಗಿದೆ ಅಂತಾರೆ ಬಾಬಾ. ತುಮಾರೇ ಬೇಬಿ ನಂಬರ್ವಾರ್ ಜಾನ್ತೆ ಹೇ. ಈ ತಿಳುವಳಿಕೆ ಕೂಡ ನಿಮ್ಮಲ್ಲಿ ಇರುವಂಥ ಮಕ್ಕಳು, ನೀವು ಮಕ್ಕಳು ನಂಬರ್ವಾರ್ ಅನುಸಾರನೇ ತಿಳ್ಕೊಂಡಿದ್ದೀರಾ. ತುಮ್ ಬಚ್ಚೋ ಕಿ ಬುದ್ಧಿ ಮೇ ಹೇ ಹಮ್ನೆ ಹಿ ಪೆಹಲೆ ಭಕ್ತಿ ಕಿ ಹೇ. ಈಗ ಜ್ಞಾನದ ಆಧಾರದಿಂದ ನಮ್ಮ ಬುದ್ಧಿಯಲ್ಲಿ ಸ್ಪಷ್ಟೀಕರಣ ಇದೆ, ನಾವು ಮಕ್ಕಳೇ ಮೊದಲು ಭಕ್ತಿಯನ್ನು ಮಾಡ್ಕೊಂಬಂದ್ವಿ. ದ್ವಾಪರದಲ್ಲಿಂದ ಭಕ್ತಿ ಮಾರ್ಗವನ್ನು ನಾವೇ ಶುರು ಮಾಡಿದ್ವಿ. ज़रूर जिसने पहले भक्ति की है उसने ही शिव का मंदिर बनाया है. ಯಾರು ಮೊದಲು ಭಕ್ತಿಯನ್ನು ಶುರು ಮಾಡಿದ್ರೋ ಅವರೇ ಶಿವನ ದೇವಸ್ಥಾನಗಳನ್ನು ಕೂಡ ಕಟ್ಟಿದ್ರು. ಕ್ಯೂಂಕಿ ಧನ್ವಾನ್ ಬಿ ವಹಿ ಹೋತೆ ಹೇನಾ. ಯಾಕಂದರೆ ಧನವಂತರು ಕೂಡ ಅವರೇ ಆಗಿದ್ದರು ಅಂತಾರೆ ಬಾಬಾ. ಯಾಕಂದರೆ ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದವ್ರ ಹತ್ರ ಎಲ್ಲ ಧನ ಇತ್ತು, ಅವರೇ ಮತ್ತೆ ಭಕ್ತಿ ಮಾರ್ಗವನ್ನು ಶುರು ಮಾಡಿದ್ರು. ಅಂದರೆ ನಾವೇ ಧನವಂತರಾಗಿದ್ವಿ, ಭಕ್ತಿ ಮಾರ್ಗವನ್ನು ಅವರೇ ದೇವತೆಗಳೇ ಶುರು ಮಾಡಿದ್ರು ಅಂತ ಬಾಬಾ ತಿಳಿಸ್ತದೆ. 1 ಸೆಕೆಂಡ್ ಮೇ ಜೀವನ್ ಮುಕ್ತಿ ಕಹಾ ಜಾತಾ ಹೇ. ಬಾಬಾ ತಿಳಿಸ್ತಾರೆ, ಯಾವಾಗ ಸಂಗಮ ಯುಗದಲ್ಲಿ ಜ್ಞಾನ ಸಿಕ್ತೋ ನಿಮಗೆ, 1 ಸೆಕೆಂಡ್ನಲ್ಲಿ ನಿಮಗೆ ಜೀವನ್ ಮುಕ್ತಿ ಸಿಕ್ಬಿಡ್ತು. तो फिर कितने वर्ष लग जाता है समझने में. ज्ञान तो सहज है, उसमें इतना ಟೈಮ್ नहीं लगता है. ಭಕ್ತಿ ಅನ್ನೋದು 63 ಜನ್ಮ ಮಾಡ್ಕೊಂಬಂದ್ವಿ, ನಮಗೆ ಗೊತ್ತಾಗಿಲ್ಲ ನಾನು ಆತ್ಮ ಪರಂಧಾಮದ ನಿವಾಸಿಯಾಗಿದ್ದೀನಿ, ನನ್ನ ತಂದೆ ಪರಮಾತ್ಮ ಆಗಿದ್ದಾರೆ ಅನ್ನೋದು ಈ ಸತ್ಯಜ್ಞಾನ ನಾವು ಮರ್ತೋದ್ವಿ. ಭಕ್ತಿ ಮಾರ್ಗಗಳನ್ನು ನೀತಿ ನಿಯಮಗಳನ್ನು ನಾವು 63 ಜನ್ಮ ಮಾಡ್ಕೊಂಬಂದ್ವಿ. ಆದರೆ ಸಂಗಮ ಯುಗದಲ್ಲಿ ಯಾವಾಗ ನಾನು ಆತ್ಮ ಪರಮಾತ್ಮನ ಸಂತಾನ ಆಗಿದ್ದೀನಿ ಅನ್ನೋ ಈ ಸ್ಮೃತಿ, ಈ ಜ್ಞಾನ ನನಗೆ ಸಿಕ್ತೋ, ಆಗ ಸೆಕೆಂಡ್ನಲ್ಲೇ ಜೀವನ್ ಮುಕ್ತಿ ಸಿಕ್ತು ಮಕ್ಕಳೇ ನಿಮಗೆ ಅಂತಾರೆ ಬಾಬಾ. ಇಸ್ಮೆ ಇತನಾ ಟೈಮ್ ನಹಿ ಲಗ್ತಾ ಹೇ. ಜ್ಞಾನ ತಿಳ್ಕೊಳ್ಳೋದ್ರಲ್ಲಿ ನಮ್ಗೆ ಅಷ್ಟೊಂದು ಸಮಯ ಹಿಡಿಯೋದೇ ಇಲ್ಲ, ಭಕ್ತಿಯಲ್ಲಿ ಬಹಳಷ್ಟು ಸಮಯವನ್ನು ಕಳ್ಕೊಂಬಂದ್ವಿ. तो जितना याद की यात्रा पर
ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ನೆನಪಿನ ಯಾತ್ರೆಯಲ್ಲಿ ಎಷ್ಟಿರ್ತೀರೋ ಅಷ್ಟು ನಿಮ್ಮ ವಿಕರ್ಮಗಳು ವಿನಾಶ ಆಗುತ್ತೆ. पुकारते भी हैं बाबा आओ, आकर हमको पतित से पावन बनाओ, ऐसे नहीं कहते कि बाबा हमें विश्व का मालिक बनाओ. ಬಾಬಾ ತಿಳಿಸ್ತಾರೆ, ನಾವೇ ಬಾಬಾನ ಕರೆದ್ವಿ, ಬಂದು ನಮ್ಮನ್ನು ಪತಿತರನ್ನು ಪಾವನ ಮಾಡಿ ಅಂತ. ಈ ರೀತಿ ನೀವು ಕರೀಲಿಲ್ಲ. ಬಾಬಾ ಬಂದು ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಿ ಅನ್ನೋ ರೀತಿಯಲ್ಲಿ ನೀವು ಕರೀಲಿಲ್ಲ ಮಕ್ಕಳೇ ಅಂತಾರೆ ಬಾಬಾ. ಸಬ್ ಕಹೆಂಗೆ ಪತಿತ್ ಸೇ ಪಾವನ್ ಬನಾವೋ, ನಮ್ಮನ್ನು ಪತಿತರಿಂದ ಪಾವನ ಮಾಡಿ ಅಂತ ಬಾಬಾನ ಕರಿತಿದ್ದೀವಿ. ಪಾವನ್ ದುನಿಯಾ ಕಹಾ ಜಾತಾ ಹೈ ಸತ್ಯುಗ್ ಕೋ, ಇನ್ಕೋ ಪತಿತ್ ದುನಿಯಾ ಕಹೆಂಗೆ. ಪತಿತ್ ದುನಿಯಾ कहते हुए भी अपने पतित दुनिया कहते हुए भी अपने को समझते नहीं. ಬಾಬಾ ಹೇಳ್ತಾರೆ, ಈಗ ಇದು ಪತಿತ ಪ್ರಪಂಚ ಅಂತ ಗೊತ್ತಿದೆ, ಆದರೂ ಸಹ ನಾನು ಪತಿತ ಆಗಿದ್ದೀನಿ ಅನ್ನೋದನ್ನು ಯಾರೂ ಒಪ್ಪೋದೇ ಇಲ್ಲ ಅಂತ ಬಾಬಾ ತಿಳಿಸ್ತಾರೆ. ಅಪ್ನೆ ಪ್ರತಿ ಗೃಣ ನಹಿ ರಕ್ತೆ ಹೇ, ಹೌದು ನಾನು ಪತಿತ ಆಗಿದ್ದೀನಿ, ಈಗ ಪಾವನ ಆಗಬೇಕು ಅನ್ನೋ ಆ ಒಂದು ಸ್ಮೃತಿ ಯಾರಲ್ಲೂ ಇಲ್ಲ. ಪತಿತ ಪ್ರಪಂಚ ಅನ್ನೋದು ಹೇಳ್ತಾರೆ, ನಾನು ಪತಿತ ಆಗಿದ್ದೀನಿ, ಪಾವನ ಆಗಬೇಕು, ಇದರ ಪ್ರತಿ ಯಾರಿಗೂ ಆ ವೈರಾಗ್ಯ ಬರ್ತಾ ಇಲ್ಲ. ಅಪ್ನೆ ಪ್ರತಿ ಗೃಣ ನಹಿ ರಕ್ತೆ ಹೇ. ತೋ ಅಮೃತ್ ಛೋಡ್ ವಿಷ್ ಕಾಯೆ ಕುಕಾತೆ ಹೋ. ಬಾಬಾರವ್ರು ತಿಳಿಸ್ತಾರೆ, ಅಮೃತವನ್ನು ಬಿಟ್ಟು ವಿಷವನ್ನು ಯಾಕೆ ಸ್ವೀಕಾರ ಮಾಡ್ತೀರಾ ಮಕ್ಕಳೇ? ಈಗ ಸತ್ಯಜ್ಞಾನ ಗೊತ್ತಿದೆ ಅಂದಮೇಲೆ ನೀವು ಅಮೃತವನ್ನೇ ತಗೋಬೇಕಲ್ಲ, ವಿಷವನ್ನು ಯಾಕೆ ಸ್ವೀಕಾರ ಮಾಡ್ತೀರಾ? ವಿಷ ಅಂದ್ರೇ ವಿಕಾರ ಅಂತಾರೆ ಬಾಬಾ. ವಿಷ್ ತೋ ಖರಾಬ್ ಹೇನಾ, ವಿಷ ಕೆಟ್ಟದ್ದೇ ಆಗಿದೆ ಅಲ್ವಾ. ಬಾಪ್ कहते हैं ये विष तुमको आदि मध्य अंत दुख देता है परंतु इनको, ಬಾಬಾರವ್ರು ತಿಳಿಸ್ತಾರೆ, ಈ ವಿಷ ಏನಾಗಿದೆ, ವಿಕಾರ ಏನು, ಆದಿ ಮಧ್ಯ ಅಂತ್ಯ ನಿಮಗೆ ದುಃಖವನ್ನೇ ನೀಡ್ತಾ ಬಂದಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಇದು ವಿಕಾರ ಅಂದ್ರೇ ಪಾಯ್ಸನ್ ಅಂತ ಗೊತ್ತಿದ ಮೇಲೂ ನೀವು ಯಾಕೆ ಇದನ್ನು ಸ್ವೀಕಾರ ಮಾಡೋದನ್ನು ಬಿಡೋದೇ ಇಲ್ಲ ಅಂತ ಬಾಬಾ ತಿಳಿಸ್ತಾರೆ. तो इनको पॉइज़न समझते हैं. तो जैसे ಬಾಬಾ ಹೇಳ್ತಾರೆ, ಇದು ಯಾವ ರೀತಿ ಆಗೋಗ್ಬಿಟ್ಟಿದೆ ಅಂದರೆ, ಆತ್ಮಗಳಲ್ಲಿ ಸಂಸ್ಕಾರಕ್ಕೆ ವಶೀಭೂತ. ಹೇಗೆ ಕುಡುಕರು ಕುಡಿಯೋದನ್ನು ಬಿಡೋಕ್ಕೆ ಆಗೋದಿಲ್ಲ, ಅದಕ್ಕೆ ವಶೀಭೂತರಾಗಿರ್ತಾರೋ ಅದೇ ರೀತಿ ನೀವು ಆತ್ಮಗಳು ಕೂಡ ವಿಕಾರಕ್ಕೆ ವಶೀಭೂತರಾಗಿದ್ದೀರಿ. ಈಗ ಸಂಗಮಯುಗಿ ಬ್ರಾಹ್ಮಣರು ಅನ್ನೋ ಆ ಸ್ಮೃತಿಯ ಆಧಾರದಲ್ಲಿ ವಿಕಾರಗಳನ್ನು ಕಂಪ್ಲೀಟಾಗಿ ತ್ಯಜಿಸಿ ಮಕ್ಕಳೇ ಅಂತಾರೆ ಬಾಬಾ. ತೋ ಗಾಯನ್, ಅದಕ್ಕೆ ಬಾಬಾ ತಿಳಿಸ್ತಾರೆ, ಈಗ ಜ್ಞಾನ ಸಿಕ್ಕಿದೆ ಅಂದಮೇಲೆ ಸಂಪೂರ್ಣವಾಗಿ ಜ್ಞಾನ ಮಾರ್ಗದಲ್ಲೇ ನಡೆಯುವಂಥ ಮಕ್ಕಳಾಗಿ. ಬಾಬಾ ತಿಳಿಸ್ತಾ ಇದ್ದಾರೆ, ಸ್ವರ್ಗವಾಸಿ बनने के लिए पांडवों ने जीते जी देही अभिमान से गलने का पुरुषार्थ किया. ಪಾಂಡವರು ಬದುಕಿದ್ದಂತೆಯೇ ದೇಹ ಅಭಿಮಾನದಿಂದ ಅವರು ತಮ್ಮನ್ನು ತಾವು ಬಿಡಿಸ್ಕೊಳ್ಳೋದಕ್ಕಾಗಿ ಬೆಟ್ಟದಲ್ಲಿ, ಅಂದರೆ ಹಿಮಾಲಯ ಬೆಟ್ಟದಲ್ಲಿ ಹೋಗಿ ಕರಗೋದ್ರು ಅನ್ನೋ ಮಾತು ಭಕ್ತಿ ಮಾರ್ಗದಲ್ಲಿದೆ. ಆದರೆ ಬಾಬಾ ತಿಳಿಸ್ತಾರೆ, ಇಲ್ಲಿ ನೀವು ಬದುಕಿದ್ದಂಗೆ ಪುರುಷಾರ್ಥ ಮಾಡಿ ಈ ದೇಹದ ಅಭಿಮಾನವನ್ನು ಬಿಡಬೇಕು. ಈ ಪುರುಷಾರ್ಥವನ್ನು ನೀವೀಗ ಈ ಸಂಗಮ ಯುಗದಲ್ಲಿ ಮಾಡಬೇಕು. ಅದಾಗಿದೆ ಭಕ್ತಿ ಮಾರ್ಗದಲ್ಲಿ ತಿಳಿಸಿರುವಂತಹ ಮಾತು. ಸ್ವರ್ಗಕ್ಕೆ ಹೋಗೋಕ್ಕಾಗಿ ಅವರು ಪಾಂಡವರು ಆ ರೀತಿ ಬೆಟ್ಟದಲ್ಲಿ ಹೋಗಿ ಕರಗೋದ್ರು ಅಂತ. ಆದರೆ ಈಗ ನಾವು ಸತ್ಯುಗದಲ್ಲಿ ಬರುವಂಥ ಆತ್ಮಗಳು ಪವಿತ್ರರಾಗಬೇಕು ಅಂದರೆ ಇಲ್ಲೇ ದೇಹಾಭಿಮಾನವನ್ನು ತ್ಯಜಿಸಬೇಕು, ಆತ್ಮಾಭಿಮಾನಿ ಆಗುವಂಥ ಪುರುಷಾರ್ಥ ಮಾಡಿ. ಮತ್ತು ಬಾಬಾ ತಿಳಿಸ್ತಾ ಇದ್ದಾರೆ, ಜಿನ್ ಲಕ್ಷ್ಮೀನಾರಾಯಣಕ್ಕೆ ಹಮ್ ಪೂಜಾರಿ ಥೇ ವ ಅಭಿ ಹಮ್ ಖುದ್ ಬನ್ ರಹೆ ಹೇ, ಯೇ ಜ್ಞಾನ ಬುದ್ಧಿ ಮೇ ಹೇ. ನಾವು ಲಕ್ಷ್ಮೀನಾರಾಯಣರನ್ನು ಪೂಜೆ ಮಾಡ್ತಾ ಬಂದ್ವಿ, ನಾವು ಪೂಜಾರಿಗಳಾದ್ವಿ. ಈಗ ಬಾಬಾ ಹೇಳ್ತಾರೆ, ಈಗ ನೀವೇ ಲಕ್ಷ್ಮೀನಾರಾಯಣರಾಗುವಂಥ ಪುರುಷಾರ್ಥವನ್ನು ಮಾಡುವಂಥ ಮಕ್ಕಳಾಗಿದ್ದೀರಾ. ಈಗ ಈ ಜ್ಞಾನ ನಿಮಗೆ ಸಿಕ್ಕಿದೆ, ಇದಕ್ಕೂ ಮುಂಚೆ ಭಕ್ತಿ ಮಾರ್ಗದಲ್ಲಿ ಇದು ಗೊತ್ತಿರಲಿಲ್ಲ. ಈಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಸ್ಪಷ್ಟವಾಗಿದೆ, ನಾನು ಪುರುಷಾರ್ಥ ಮಾಡಬೇಕು, ಪುರುಷಾರ್ಥದ ಆಧಾರದಲ್ಲಿ ಪದವಿಯನ್ನು ಪಡ್ಕೋಬೇಕು, ಲಕ್ಷ್ಮೀನಾರಾಯಣ ಆಗಬೇಕು. ಸಿಮಿರನ್ ಕರ್ತೆ ರಹೋ ಫಿರ್ ಔರೋಂ ಕೋ ಭಿ ಸುನಾವ್. ಈ ಜ್ಞಾನವನ್ನು ನೀವು ಧಾರಣೆ ಮಾಡ್ಕೊಳ್ಳಿ ಮತ್ತು ಬೇರೆಯವ್ರಿಗೂ ತಿಳಿಸ್ತಾ ಹೋಗಿ. ಬಾಬಾ कहते हैं ಜಾಸ್ತಿ ಧಾರಣಾ नहीं कर सकते हो तो हर्जा नहीं, याद तो
ಯಾದ್ ಕಿತೋ ಧಾರಣಾ ಹೇನಾ. ಬಾಬಾ ಹೇಳ್ತಾರೆ, ಜ್ಞಾನದ ಪಾಯಿಂಟ್ಸ್ಗಳನ್ನು ಜಾಸ್ತಿ ಮಂಥನ ಮಾಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ನೆನಪಿನ ಯಾತ್ರೆಯಲ್ಲಿ ನಿರಂತರ ಇರಿ. ನೆನಪಿನಿಂದ ವಿಕರ್ಮ ವಿನಾಶ ಆಗುತ್ತಲ್ವಾ. ಬಾಪ್ ಕೋ ಹಿ ಯಾದ್ ಕರ್ತೆ ರಹೋ. ತಂದೆ ನಿರಾಕಾರ ಜ್ಯೋತಿಬಿಂದು ಸ್ವರೂಪ ಪರಮಾತ್ಮನನ್ನೇ ನೆನಪು ಮಾಡ್ತಾಯಿರಿ ಅಂತಾರೆ ಬಾಬಾ. तो वे लोग तो ಗೀತಾ ಆದಿ ಪೂರಿ ಕಂಠ ಕರ್ ಲೇತೆ ಹೇ. ಭಕ್ತಿ ಮಾರ್ಗದವರು ಗೀತೆ ಪುಸ್ತಕವನ್ನು ಓದಿ ಅದನ್ನು ಕಂಠಪಾಠವಾಗಿ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಬಾಬಾ ತಿಳಿಸ್ತಾರೆ, ತುಮಕೋ ಕ್ಯಾ ಕಂಠ ಕರ್ನಾ ಹೇ ಬಾಪ್ಕೋ. ಆದರೆ ಇಲ್ಲಿ ನೀವು ಏನು ಕಂಠಪಾಠ ಮಾಡಬೇಕು? ನಾನು ಆತ್ಮ ಪರಮಾತ್ಮನ ಸಂತಾನ ಆಗಿದ್ದೀನಿ, ಪರಂಪಿತ ಪರಮಾತ್ಮ ತಂದೆ ಪರಂಧಾಮದ ನಿವಾಸಿ ಆಗಿದ್ದಾರೆ, ನಾನು ಅವರ ಮಗು ಆಗಿದ್ದೀನಿ ಅನ್ನೋ ಈ ಸ್ಮೃತಿ, ತಂದೆ ಯಾರು ಅನ್ನೋದು ನಿಮಗೆ ಪಕ್ಕಾಗಿರಬೇಕು ಅಂತಾರೆ. तो तुम कहते भी हो ಬಾಬಾ ಯह है बिल्कुल नई चीज़. ಯಾಕಂದರೆ ಭಕ್ತಿ ಮಾಡ್ತಾ ಬಂದ್ವಿ, ಅನೇಕ ದೇವಿ ದೇವತೆಗಳ ಪೂಜೆಯನ್ನು ಮಾಡ್ತೀವಿ. ಆದರೆ ಈಗ ಆತ್ಮದ ಪರಿಚಯ ಸಿಕ್ಕಿದೆ, ಪರಮಾತ್ಮ ಯಾರು ಅಂತ ತಿಳುವಳಿಕೆ ಸಿಕ್ಕಿದೆ, ಇದು ಹೊಸ ಮಾತಾಗಿದೆ ಅಂತ ನಾವು ಹೇಳ್ತೀವಿ. यह एक ही समय है जबकि तुमको अपने को आत्मा समझ एक बाप को याद करना है. ಬಾಬಾ ತಿಳಿಸ್ತಾರೆ, ಈ ಸಂಗಮ ಯುಗದಲ್ಲಿ ಮಾತ್ರ ನೀವು ನಿಮ್ಮನ್ನು ಆತ್ಮ ಅಂತ ತಿಳಿದು ಪರಮಾತ್ಮನನ್ನು ನೆನಪು ಮಾಡೋದಕ್ಕೆ ಸಾಧ್ಯ. ಡ್ರಾಮಾ ಪ್ಲ್ಯಾನ್ ಅನುಸಾರ ಈ ಸಂಗಮ ಯುಗದಲ್ಲೇ ಪರಮಾತ್ಮ ಅವತರಣೆ ಆಗ್ತಾರೆ, ಸ್ವಪರಿಚಯವನ್ನು ಕೊಡ್ತಾರೆ, ನಮಗೂ ನಮ್ಮ ಪರಿಚಯವನ್ನು ತಿಳಿಸ್ತಾರೆ. ಮತ್ತು ಈ 5000 ವರ್ಷದ ನಾಟಕದಲ್ಲಿ ನಾವು ಯಾವಾಗಲೂ ಈ ಸತ್ಯಜ್ಞಾನವನ್ನು ತಿಳ್ಕೊಳ್ಳೋಕ್ಕಾಗಲ್ಲ. ನೆಕ್ಸ್ಟ್ ಕಲ್ಪದಲ್ಲಿ ಬರುವಂಥ ಸಂಗಮ ಯುಗದಲ್ಲೇ ಪ್ರಾಪ್ತಿ. तो 5000 वर्ष पहले भी सिखलाया था और कोई की ताकत नहीं है जो ऐसे समझा सके. ಬಾಬಾ ತಿಳಿಸ್ತಾರೆ, ಈ ಸತ್ಯಜ್ಞಾನವನ್ನು ತಿಳಿಸುವಂತಹ ಆ ಒಂದು ಶಕ್ತಿ ಬೇರೆ ಯಾರಲ್ಲೂ ಇಲ್ಲ. ಸ್ವಯಂ ಪರಮಾತ್ಮನೇ ಅವತರಣೆ ಆಗಿ ನಮಗೆ ಈ ಸತ್ಯಜ್ಞಾನವನ್ನು ತಿಳಿಸ್ಕೊಡ್ಬೇಕು. ಯಾಕಂದರೆ ಅವರೇ ಜ್ಞಾನ ಸಾಗರ ಆಗಿದ್ದಾರೆ ಅಂತಾರೆ ಬಾಬಾ. ದೂಸರಾ ಕೋಯಿ ಹೋ ನ ಸಕೆ. ಬೇರೆ ಯಾರು ಕೂಡ ಜ್ಞಾನ ಸಾಗರ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೇ ಹಿ ಏಕ್ ಬಾಪ್. ಅವರೇ ಪರಂಪಿತ ಪರಮಾತ್ಮ, ಸರ್ವ ಆತ್ಮಗಳಿಗೆ ತಂದೆ ಆಗಿದ್ದಾರೆ. तो ज्ञान सागर बाप ही तुमको समझाते हैं. आजकल ऐसे भी बहुत निकलते हैं जो कहते हैं हमने ಅವತಾರ್ ಲಿಯಾ ಹೇ. ಬಾಬಾ ಹೇಳ್ತಾರೆ, ಇದು ಕಲಿಯುಗ ಆಗಿದೆ ಅಂದರೆ ಇಲ್ಲಿ ಅನೇಕರು ಹೇಳ್ತಾರೆ ನಾನು ಪರಮಾತ್ಮ ನನ್ನಲ್ಲಿ ಅವತರಣೆ ಆಗಿದ್ದಾರೆ ಅಂತ. ಇದು ಕಲಿಯುಗದ ಮಾತಾಗಿದೆ. इसलिए सच की स्थापना में कितने विघ्न पड़ते हैं, परंतु गाया हुआ है ना सच की नाव ಹಿಲೇಗಿ ಡುಲೇಗಿ ಲೇಕಿನ್ ಡುಬೇಗಿ ನಹಿ. ಬಾಬಾ ಹೇಳ್ತಾರೆ, ಸತ್ಯ ಸ್ಥಾಪನೆ ಆಗಬೇಕು ಅಂದರೆ, ಸತ್ಯ ಕಾರ್ಯ ನಡಿಬೇಕು ಅಂದರೆ ಅನೇಕ ವಿಘ್ನಗಳು ಬರುತ್ತೆ. ಆದರೆ ಮಾಯೆ ಅನೇಕ ಬಿರುಗಾಳಿಗಳನ್ನು ತರಿಸುತ್ತೆ. ಆದರೆ ಸತ್ಯದ ದೋಣಿ ಎಂದು ಮುಳುಗಕ್ಕೆ ಸಾಧ್ಯವೇ ಇಲ್ಲ ಅಂತ ಬಾಬಾ ತಿಳಿಸ್ತಾರೆ. ಮುझे सिर्फ शिव बाबा कहते हैं जिसमें प्रवेश किया है वह ब्रह्मा है. ಬಾಬಾ ಹೇಳ್ತಾರೆ, ನನ್ನನ್ನು ಶಿವ ಎಂದು ಹೇಳಲಾಗುತ್ತೆ, ನಾನು ಚೈತನ್ಯ ಶಕ್ತಿಯಾಗಿದ್ದೀನಿ, ಇವರಲ್ಲಿ ಅವತರಣೆ ಆಗ್ತೀನಿ, ಇವರ ಶರೀರಕ್ಕೆ ಬ್ರಹ್ಮ ಎಂದು ಹೆಸರು ಇಡಲಾಗಿದೆ, ಅವರ ಶರೀರವನ್ನು ಲೋನಾಗಿ ಪಡ್ಕೊಳ್ತೀನಿ ಅಂತಾರೆ ಬಾಬಾ. तो पहली ಬಿರಾದರಿ ಬ್ರಾಹ್ಮಣೋं की है फिर देवताओं की बिरादरी हो जाती है. ಬಾಬಾರವ್ರು ಹೇಳ್ತಾರೆ, ಈ ಸಂಗಮ ಯುಗದಲ್ಲಿ ಮೊಟ್ಟ ಮೊದಲು ಬಾಬಾ ಹೇಳ್ತಾರೆ ಬ್ರಾಹ್ಮಣರು, ಆಮೇಲೆ ಸತ್ಯುಗದಲ್ಲಿ ದೇವತೆಗಳು. ಧಾರಣೆಗಾಗಿ ಮುಖ್ಯ ಸಾರದಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ಜೀವಿಸಿದಂತೆಯೇ ದೇಹಾಭಿಮಾನದಿಂದ ಕರಗುವ ಪುರುಷಾರ್ಥ ಮಾಡಬೇಕಾಗಿದೆ. ಈ ಹಳೆಯ ಪಾದುಕೆಯಲ್ಲಿ ಅಂಶ ಮಾತ್ರವೂ ವ್ಯಾಮೋಹವೂ ಇರಬಾರದು. ಈ ದೇಹದಲ್ಲಿ ಇದು ಹಳೆಯ ಶರೀರ ಆಗಿದೆ, ಇದರಲ್ಲಿ ಯಾವುದೇ ವ್ಯಾಮೋಹವನ್ನು ಇಟ್ಕೋಬೇಡಿ ಅಂತಾರೆ ಬಾಬಾ. 2ನೇ ಪಾಯಿಂಟ್ ಆಗಿದೆ, ಸತ್ಯ ಬ್ರಾಹ್ಮಣರಾಗಿ ಕೀಟಕಗಳಿಗೆ ಜ್ಞಾನದ ಧ್ವನಿ ಮಾಡಿ ಅವರನ್ನು ತಮ್ಮ ಸಮಾನ ಬ್ರಾಹ್ಮಣರನ್ನಾಗಿ ಮಾಡಬೇಕಾಗಿದೆ. ಸೇವೆ ಬಗ್ಗೆ ಬಾಬಾ ತಿಳಿಸ್ತಾ ಇದ್ದಾರೆ, ನೀವು ಆತ್ಮಾಭಿಮಾನಿಯಾಗಿದ್ದು ಅನ್ಯರಿಗೂ ಆತ್ಮ ಪರಮಾತ್ಮನ ಪರಿಚಯವನ್ನು ತಿಳಿಸ್ಕೊಡಿ ಅಂತ ವರದಾನ ಆಗಿದೆ. ಅಮೃತ ವೇಳೆಯ ಮಹತ್ವ ತಿಳಿದು ತೆರೆದ ಭಂಡಾರದಿಂದ ತಮ್ಮ ಜೋಳಿಗೆಯನ್ನು ತುಂಬಿಸಿಕೊಳ್ಳುವಂತಹ ಅದೃಷ್ಟಶಾಲಿ ಭವ. ವರದಾನದ ವಿಸ್ತಾರ ಆಗಿದೆ. ಅಮೃತ ವೇಳೆ ವರದಾತ ಭಾಗ್ಯವಿದಾತನಿಂದ ಯಾವ ಅದೃಷ್ಟದ ರೇಖೆಯನ್ನು ನೀವು ರೂಪಿಸ್ಕೋಬೋದು, ಅದನ್ನು ಅಮೃತ ವೇಳೆಯಲ್ಲಿ ನಿಮ್ಮ ಭಾಗ್ಯದ ರೇಖೆಯನ್ನು ರೂಪಿಸ್ಕೋಬೋದು ಅಂತಾರೆ.
ಏಕೆಂದರೆ ಆ ಸಮಯದಲ್ಲಿ ಭಗವಂತನ ಆ ಸಮಯದಲ್ಲಿ ಶಿವಬಾಬಾರವರು ಯಾವ ರೀತಿಯಲ್ಲಿರ್ತಾರೆ, ಭಗವಂತನ ರೂಪದಲ್ಲಿ ಪ್ರೀತಿಯ ರೂಪ, ಲವ್ಫುಲ್ ಆಗಿರ್ತಾರೆ, ಭಂಡಾರಿ ಆಗಿರ್ತಾರೆ. ಅಮೃತ ವೇಳೆಯ ಸಮಯದಲ್ಲಿ, ಈ ಸಮಯದಲ್ಲಿ ನಮಗೆ ಯಾವ ಭಾಗ್ಯ ಬೇಕೋ ಆ ಭಾಗ್ಯದ ಗೆರೆಯನ್ನು ರೂಪಿಸ್ಕೋಬೋದು ಅಂತಾರೆ ಬಾಬಾ. ಯಾಕಂದರೆ ತಂದೆ ಆ ಸಮಯದಲ್ಲಿ ಲವ್ಫುಲ್ ಆಗಿರ್ತಾರೆ, ಭಗವಂತನ ರೂಪದಲ್ಲಿರ್ತಾರೆ. ಆದ್ದರಿಂದ ಮಾಲೀಕರಾಗಿ ಮತ್ತು ಅಧಿಕಾರವನ್ನು ಪಡೆಯಿರಿ. ಖಜಾನೆಗೆ ಯಾವುದೇ ಬೀಗ ಕೀಳುಕೈ ಇಲ್ಲ. ಆ ಸಮಯದಲ್ಲಿ ಖುಲ್ಲಾ ಭಂಡಾರ ಇರುತ್ತೆ ಬಾಬಾರವ್ರದ್ದು ಅಮೃತ ವೇಳೆಯ ಸಮಯದಲ್ಲಿ. ಆ ಸಮಯದಲ್ಲಿ ಕೇವಲ ಮಾಯೆಯ ನೆಪಗಳನ್ನು, ಆಟವನ್ನು ಬಿಟ್ಟು ಒಂದು ಸಂಕಲ್ಪ ಮಾಡಿ, ನಾನು ಹೇಗೆ ಇರಲಿ, ಏನೇ ಆಗಿರಲಿ, ಆದರೆ ನಿನ್ನವನಾಗಿದ್ದೇನೆ. ಈ ಸಂಕಲ್ಪ ಮಾಡಿ. ಯಾವುದೇ ಮಾಯೆಯ ಪ್ರಭಾವಕ್ಕೆ ಬರಬೇಡಿ. ಆತ್ಮಾಭಿಮಾನಿ ಆಗಿದ್ದು, ಬಾಬಾ ನಾನು ಹೇಗಿದ್ದರೂ ನಿನ್ನ ಮಗುವಾಗಿದ್ದೀನಿ ಅನ್ನೋ ಆ ಸಂಕಲ್ಪದಿಂದ ಪರಮಾತ್ಮನಿಂದ ಆ ಭಂಡಾರದಲ್ಲಿ, ಖಜಾನೆಗಳಲ್ಲಿ ನೀವು ಹೋಗಿ ನಿಮ್ಮ ಭಾಗ್ಯವನ್ನು ಎಷ್ಟು ಬೇಕಾದರೂ ಬೆಳಗಿಸ್ಕೋಬೋದು ಅಂತಾರೆ. ಯಾಕಂದರೆ ಆ ಸಮಯದಲ್ಲಿ ಖಜಾನೆಗಳು ಓಪನ್ ಆಗಿರುತ್ತೆ, ಅದಕ್ಕೆ ಲಾಕ್ ಅಥವಾ ಕೀ ಏನೂ ಹಾಕಲ್ಪಟ್ಟಿರಲ್ಲ ಅಂತ ಬಾಬಾ ಹೇಳ್ತಾರೆ. ಲಾಕು ಇಲ್ಲ, ಕೀನೂ ಇಲ್ಲ. ಮನಸ್ಸು ಬುದ್ಧಿಯನ್ನು ತಂದೆಗೆ ಒಪ್ಪಿಸಿ ಸಿಂಹಾಸನ ಅಧಿಕಾರಿಯಾಗಿರಿ. ಮನಸ್ಸು ಬುದ್ಧಿಯನ್ನು ತಂದೆಗೆ ಒಪ್ಪಿಸಿ ಸಿಂಹಾಸನ ಅಧಿಕಾರಿಯಾಗಿಬಿಡಿ. ಆಗ ತಂದೆಯ ಸರ್ವ ಖಜಾನೆ ನಿಮ್ಮ ಖಜಾನೆ ಹಾಗೆ ಅನುಭವ ಆಗುತ್ತದೆ. ಆಗ ತಂದೆಯದು ಯಾವುದೆಲ್ಲ ಖಜಾನೆ ಇದೆಯೋ ಅದೆಲ್ಲ ನಮ್ಮ ಖಜಾನೆಯಾಗಿ ಅನುಭವ ಆಗುತ್ತದೆ. ಸ್ಲೋಗನ್ ಆಗಿದೆ, ಸೇವೆಯಲ್ಲಿ ಒಂದು ವೇಳೆ ಸ್ವಾರ್ಥ ಮಿಕ್ಸ್ ಆಗಿದ್ದರೆ ಸಫಲತೆಯಲ್ಲೂ ಕೂಡ ಸಹ ಮಿಕ್ಸ್ ಆಗಿಬಿಡುವುದು. ಆದ್ದರಿಂದ ನಿಸ್ವಾರ್ಥ ಸೇವಾದಾರಿಗಳಾಗಿ. ಸೇವೆಯಲ್ಲಿ ಒಂದು ವೇಳೆ ಸ್ವಾರ್ಥ ಮಿಕ್ಸ್ ಆಗಿದ್ದರೆ ಸಫಲತೆಯಲ್ಲೂ ಕೂಡ ಮಿಕ್ಸ್ ಆಗೋಗುತ್ತೆ. ಹಾಗಾಗಿ ನಿಸ್ವಾರ್ಥ ಸೇವಾದಾರಿಯಾಗಿ. ಅಚ್ಚ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ನನ್ನ ಆತ್ಮ, ನನ್ನ ಸ್ವಧರ್ಮ ಶಾಂತಿಯಾಗಿದೆ. ನನ್ನ ಆತ್ಮ ಪರಮಾತ್ಮನ ಸಂತಾನ ಆಗಿದ್ದೀನಿ. ನನ್ನ ಆತ್ಮ ಪರಂಧಾಮದ ನಿವಾಸಿಯಾಗಿದ್ದೀನಿ ಎನ್ನೋ ಈ ಸ್ಮೃತಿಯಲ್ಲಿ ಸದಾಕಾಲ ಇರಿ. ಓಂ ಶಾಂತಿ.